ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೌಮ್ಯ ಸವಿ ಅಡುಗೆಗೆ ಸ್ವಾಗತ. ಕಮ್ಮಿ ಪದಾರ್ಥ ಯೂಸ್ ಮಾಡಿಕೊಂಡು ರುಚಿಕರವಾದ, ತುಂಬ ಆರೋಗ್ಯಕರವಾದ ಬೆಲ್ಲದ ರವೆ ಉಂಡೆ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಕಂಪ್ಲೀಟಾಗಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಬೆಲ್ಲನ ಹಾಕಿ ಬೆಲ್ಲದ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಸಕ್ಕರೆ ಹಾಕಿ ಮಾಡೋದಕ್ಕಿಂತ ಈ ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ. ಹಾಗಾದರೆ ಲೇಟ್ ಮಾಡ್ತೀರಾ ಈ ಬೆಲ್ಲದ ಉಂಡೆ ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿ ಒಂದು ಬಾಣಲಿಗೆ 2 ಸ್ಪೂನು ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಬೋದು, ತೊಂದರೆ ಏನಿಲ್ಲ. ತುಪ್ಪ ಸ್ವಲ್ಪ ಕರಗಿದ ತಕ್ಷಣ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗೋಡಂಬಿ, ಬಾದಾಮಿ, ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇರೆ ಡ್ರೈ ಫ್ರೂಟ್ಸ್ ಆದರೂ ಸೇರಿಸ್ಕೊಬೋದು ಇದ್ರ ಜೊತೆನೇ. ಇವನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ, ಈ ಥರ ದ್ರಾಕ್ಷಿ ಎಲ್ಲ ಉಬ್ಬಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪ ಗರಿಗರಿಯಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಾಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿದ್ವಲ್ಲ, ಅದೇ ಬಾಣಲಿಗೆ 1 ಲೋಟದಷ್ಟು ಉಪ್ಪಿಟ್ಟು ರವೆ ಸೇರಿಸ್ಕೊಳ್ಳಿ. 1 ಲೋಟದಷ್ಟು ರವೆಗೆ ನಾವು 1 ಲೋಟದಷ್ಟು ಕೊಬ್ಬರಿನ ತೊಗೊಳ್ಬೇಕಾಗುತ್ತೆ ನಾವು. ಇವಾಗ ಇದನ್ನು ರವೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ. ಅಂದರೆ ರವೆನ ಕಮ್ಮಿ ಉರಿಲೇ ಹುರ್ಕೊಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಕೊಂಡು ಯಾವತ್ತೂ ರವೆನ ಹುರ್ಕೊಬಾರ್ದು. ರವೆ ಕಪ್ಪಾಗ್ಬಿಡುತ್ತೆ, ರವೆ ಉಂಡೆನೂ ಸಹ ಕಲರ್ ಚೇಂಜ್ ಆಗಿಬಿಡುತ್ತೆ. ನಾವು ಕಮ್ಮಿ ಉರಿಲಿ ಎಷ್ಟು ಚೆನ್ನಾಗಿ ರವೆನ ಹುರ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಈ ರವೆ ಉಂಡೆನೂ ಸಹ. 10-15 ದಿನ ಇಟ್ಟರೂ ರವೆ ಉಂಡೆ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಹದವಾಗಿ ಹುರ್ಕೊಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹದವಾಗಿ ನಾನು ರವೆನ ಹುರ್ಕೊಂಡಿದ್ದೀನಿ. ರವೆ ಕಲರು ಕೂಡ ಚೇಂಜ್ ಆಗಿಲ್ಲ. ಇದೇ ಒಂದು ವಿಧಾನದಲ್ಲಿ ರವೆನ ಹುರ್ಕೊಳ್ಬೇಕಾಗುತ್ತೆ ಕಮ್ಮಿ ಉರಿಲೇ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಹುರಿದಾಗಿದೆ. ಇದ್ರ ಜೊತೆನೇ 1 ಲೋಟ ಒಣ ಕೊಬ್ಬರಿ ಇದ್ರ ಜೊತೆನೇ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದೇನು ರುಬ್ಬಕ್ಕೆ ಹೋಗಿಲ್ಲ, ತುರಿದಿರೋದು 1 ಲೋಟ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆನೇ 1 ಲೋಟ ಉಪ್ಪಿಟ್ಟು ರವೆಗೆ 1 ಲೋಟ ಒಣ ಕೊಬ್ಬರಿ ಸೇರಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು. ಇದನ್ನು ಸಣ್ಣ ಉರಿಲೇ ಇದನ್ನು ಹುರ್ಕೊಬೇಕಾಗುತ್ತೆ. 2-3 ನಿಮಿಷದ ಕಾಲ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ದೇವರ ನೈವೇದ್ಯಕ್ಕೂ ಈ ಥರ ರವೆ ಉಂಡೆ ಮಾಡಿಡ್ಬೋದು. ಮತ್ತು ಮಕ್ಳಿಗೂ ಅಷ್ಟೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು ರವೆನ ಕೊಬ್ಬರಿನ. ಈ ರೀತಿ ಹುರ್ಕೊಂಡಾದ್ಮೇಲೆ ಒಂದು ಅಗಲವಾಗಿರೋ ಪಾತ್ರೆಗೆ ಹುರಿದಿರೋ ಅಂತಹ ರವೆನೂ ಕೊಬ್ಬರಿನ ಅದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಸೇರಿಸಾದ್ಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಮತ್ತೆ ಅದೇ ಬಾಣಲಿಗೆ 1 ಲೋಟದಷ್ಟು ಸಣ್ಣಗೆ ಕಟ್ ಮಾಡಿರೋಂತಹ ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವೀಟು ಕರೆಕ್ಟಾಗಿ ಸಾಕಾಗುತ್ತೆ. ನಿಮ್ಗೆ ಬೇಕಾದ್ರೆ ಇನ್ನೂ ಕಮ್ಮಿ ಬೇಕಾದ್ರೂ ಸ್ವೀಟ್ ಹಾಕ್ಕೊಬೋದು. ಇದ್ರ ಜೊತೆನೇ 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಹಾಕಿರೋ ಮೆಜರ್ಮೆಂಟು 1 ಲೋಟ ರವೆ, 1 ಲೋಟ ಒಣ ಕೊಬ್ಬರಿ, 1 ಲೋಟ ಬೆಲ್ಲ, ಇಷ್ಟು ಸೇರಿಸ್ಕೊಂಡಿದ್ದೀನಿ ಮೆಜರ್ಮೆಂಟಿಗೆ ನಾನು. ಬೆಲ್ಲ ಕರಗೋ ಗಂಟ ಈ ಥರನೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಜಸ್ಟ್ ಬೆಲ್ಲ ಮಿಕ್ಸ್ ಆದರೆ ಸಾಕು. ಇದೇನು ಪಾಕ ಏನು ತಗೊಳ್ಳೋ ಅವಶ್ಯಕತೆ ಏನಿಲ್ಲ. 3-4 ನಿಮಿಷದಲ್ಲಿ ಬೆಲ್ಲನೂ ಕರಗ್ತಾ ಬಂದಿದೆ. ಈ ಥರ ಕುದಿ ಬಂದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ಜಾಸ್ತಿ ಹೊತ್ತೇನು ಕುದಿಸೋದೇನು ಬೇಡ. ಬೆಲ್ಲದ ನೀರು ಜಸ್ಟ್ ಕರಗಿದ್ರೆ ಸಾಕು. ನೋಡಿ, ಈ ಬೆಲ್ಲದ ನೀರನ್ನೆಲ್ಲನೂ ರವೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಫಿಲ್ಟ್ರ್ ಮಾಡಿ. ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಹಾಕ್ಕೊಂಡು ಇದಕ್ಕೇ 1 ಸ್ಪೂನ್ ಏಲಕ್ಕಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲ ಸೇರಿಸ್ಕೊಂಡ್ಮೇಲೆ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಬೆಲ್ಲದ ನೀರು ಜಾಸ್ತಿ ಆಯಿತು ಅಂದರೆ ಸೈಡಲ್ಲಿ ಇಟ್ಕೊಳ್ಳಿ. ಇದೇನೋ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಆ ಬೆಲ್ಲದ ನೀರು ಸೇರಿಸ್ಕೊಂಡು ಉಂಡೆ ಕಟ್ಕೊಬೋದು. ಇವಾಗ ಇಲ್ಲಿ ಕರೆಕ್ಟಿಗೆ ಸರೋಗಿದೆ. 1 ಲೋಟದಷ್ಟು ರವೆ, 1 ಲೋಟದಷ್ಟು ಕಾಯಿ ತುರಿ, 1 ಲೋಟದಷ್ಟು ಬೆಲ್ಲ, 1/4 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿ ಇಡೋಣ. ಈ ಥರ ಮುಚ್ಚಿ ತೆಗಿಯೋದ್ರಿಂದ ಒಂದು ಸ್ವಲ್ಪ ಅರಳ್ಕೊಳ್ಳುತ್ತೆ ರವೆ. ನೋಡಿ, ಇವಾಗ ಇದೇನೋ ಒಂಚೂರು ಗಟ್ಟಿ ಆಯಿತು ಅಂತ ಅನಿಸಿದ್ರೆ ನಿಮಗೆ ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ಅದನ್ನು ಆರಿಸ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಕೊಬೋದು. ಇದು ಉಂಡೆ ಕಟ್ಟಿದ್ಮೇಲೆ 1 ಅವರ್ ಆರಕ್ಕೆ ಬಿಡಿ, ಆಮೇಲೆ ಸರ್ವ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಫೈನಲ್ಲಾಗಿ ರವೆ ಉಂಡೆ ರೆಡಿಯಾಗಿದೆ. ನೋಡಿ, ಇಷ್ಟೇ. ನೋಡಿ, ಈ ಥರ ಮುರಿದ್ರೆ ಎಷ್ಟು ಸಾಫ್ಟಾಗಿ ಬರ್ತೈತೆ.
ಟೇಸ್ಟಿಯಾದ ಬೆಲ್ಲದ ರವೆ ಉಂಡೆನೂ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.